ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಜ್ಮಠ ವ್ಲಾಗ್ಸ್. ಇವತ್ತು ನಾನು ಹೋಗ್ತಾ ಇದ್ದೀನಿ ಅಂದರೆ ಚಂಪಾಕ್ ಧಾಮಕ್ಕೆ ಹೋಗ್ತಾ ಇದ್ದೀನಿ. ಮತ್ತು ಇವತ್ತು ನಾನು ಚಂಪಾಕ್ ಧಾಮಕ್ಕೆ ಹೋಗ್ತಾ ಇದ್ದೀನಿ ಸೇಮ್ ಆ್ಯಸ್ ಇಟ್ ಈಸ್ ಹೋದ ಸತಿ ವ್ಲಾಗ್ ಥರ. ಈ ಸತಿನೂ ಒಬ್ಬನೇ. ಬನ್ನಿ ಹಂಗೆ ಚಂಪಾಕ್ ಧಾಮಕ್ಕೆ ಹೋಗೋಣ. ನೋಡಿ ಎಲ್ಲಿದ್ದೀನಿ ಇವಾಗ. ಇಲ್ಲೇ ಮನೆ ಹತ್ರ ಪೆಟ್ರೋಲ್ ಹಾಕಿಸ್ಕೊಂಡು ಈ ಕಡೆ ಬಂದು ಸ್ಟಾರ್ಟ್ ಮಾಡಿದೆ ವ್ಲಾಗ್ನ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ ಒಂದೇ ಸತಿ ಅಂತ. ಬನ್ನಿ ಇವಾಗ ಮುಂದೆ ಹಂಗೆ ಹೋಗ್ತಾ ನಿಮಗೆ ಸಿಗ್ತೀನಿ ನಾನು. ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ಈಗ ಎಲ್ಲಿದ್ದೀನಿ ಅಂದರೆ ಆರ್ ವಿ ಡೆಂಟಲ್ ಹಾಸ್ಪಿಟ್ಲ್ ಇದೆಯಲ್ಲ, ಕಾಲೇಜ್ ಇದೆಯಲ್ಲ ಆರ್ ವಿ ಕಾಲೇಜು, ಆರ್ ವಿ ಡೆಂಟಲ್ದು ಅಲ್ಲಿದ್ದೀನಿ, ದುರ್ಗಾಂಬ ಫೀಲ್ಡ್ ಹತ್ರ. ಈ ಕಡೆ ಇರೋದೆಲ್ಲ ಬನ್ನರ್ಘಟ್ಟ ಹೋಗುತ್ತೆ. ನೋಡಿ ಬಂದೆ. ಇದು ಚಂಪಾಕ್ ಧಾಮ ದೇವಸ್ಥಾನ. ಇದು ಏನು ಅಂದರೆ ದೇವಸ್ಥಾನ ಬಂದು 12th ಸೆಂಚುರಿಯಲ್ಲಿ ಕಟ್ಟಿರೋದು. ಇದು 12th ಸೆಂಚುರಿಯಿಂದ ಹಿಸ್ಟ್ರಿ ಇದೆ ಇದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಲಾರ್ಡ್ ವಿಷ್ಣುನ ಪೂಜಿಸೋದು ಈ ದೇವಸ್ಥಾನದಲ್ಲಿ. ಅದು ಏನು ಅಂದರೆ ಹೆಸರು ಚಂಪಾಕ ಧಾಮ ಅಂತ ಹೆಸರು ಕೊಟ್ಟಿದ್ದಾರೆ ಈ ದೇವಸ್ಥಾನಕ್ಕೆ. ಹೋಗೋಣ. ನೋಡಿ ಎಲ್ಲ ಊದಲ್ಲಿ ಎಲ್ಲ ಇದು ಮಾಡಿದ್ದಾರೆ. ಇವತ್ತೇನೋ ಸ್ಪೆಷಲ್ ಇರ್ಬೋದು, ಏನು ಅಂತ ಗೊತ್ತಿಲ್ಲ ಸ್ಪೆಷಲ್ಲು. ಬಟ್ ಊದಲ್ಲೆಲ್ಲ ಕಡೆ ಡೆಕೋರೇಷನ್ ಮಾಡಿದ್ದಾರೆ. ಒಳಗಡೆ ವಿಡಿಯೋ ಮಾಡೋಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಬನ್ನಿ ನೋಡೋಣ ಒಳಗಡೆ ಹೋಗ್ಬಿಟ್ಟು. ಮೆರವಣಿಗೆ ದೇವರು ಅಂದರೆ ಎಲ್ಲ ಪೂಜೆ ಮಾಡೋದು. ಇದು ಬಂದು ಮೆರವಣಿಗೆಗೆ ಎತ್ಕೊಂಡೋಗ್ತಾರಲ್ಲ ಆ ದೇವರಿದು. ಲಾರ್ಡ್ ವಿಷ್ಣು ಮತ್ತು ಲಕ್ಷ್ಮಿ ಇರೋದು ಇಲ್ಲಿ. ಬರೀ ನಾವು ಮೊಬೈಲ್ ದೇವ್ರ ಹತ್ರ ಹೋಗೋಣ. ಒಳಗಡೆ ಬಂದೆ. ಇವಾಗ ದೇವಸ್ಥಾನದ ಒಳಗಡೆ ಬಂದೆ, ಹೋಗ್ತಾ ಇದ್ದೀನಿ. ಇಲ್ಲಿ ಸುತ್ತಾಕೊಂಡು ಹೋಗ್ಬೇಕು. ಯಾವಾಗ ಜನ ಇಲ್ಲದೆ ಹೋದರೆ ಅಲ್ಲೇ ಡೈರೆಕ್ಟಾಗಿ ಬಿಡ್ತಾರೆ. ಇವತ್ತು ಇಲ್ಲಿ ಸುತ್ತಾಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಇದು ಮಾಡಿದ್ದಾರೆ. ಆಮೇಲೆ ಈ ದೇವಸ್ಥಾನ ಬಂದು ಹೊಯ್ಸಳ ಪೀರಿಯಡಲ್ಲಿ ಕಟ್ಟಿರೋದು. ಅದ್ರ ಜೊತೆ ಇಲ್ಲೇನು ಅಂದರೆ ಇದು ಆರ್ಕಿಟೆಕ್ಚರ್ ಬಂದು ದ್ರಾವಿಡನ ಸ್ಟೈಲ್ ಆಫ್ ಪೀರಿಯಡ್ ಆರ್ಕಿಟೆಕ್ಚರು. ನೋಡಿ ಇಲ್ಲಿ ದೇವರು ಹಿಂದೆಗಡೆ ಇದು ಮಾಡ್ತಾರಲ್ಲ ಅದು. ಅದಕ್ಕೋಸ್ಕರ ಜನ ಜಾಸ್ತಿ ಇರೋದ್ರಿಂದ ಇಲ್ಲಿ ನಾನು ಬಂದಿದ್ದೀನಿ. ಬಟ್ ಹಿಂದೆಗಡೆ ಬಂದಿಲ್ಲ. ಯಾವಾಗಲೂ ಹಂಗೆ ಡೈರೆಕ್ಟ್ ಬಂದು ಎದುರಿಗೆ ಹೋಗಿದ್ದೆ. ಇವತ್ತೇ ನಾನು ಒಳಗಡೆ ಕೂಡ ಬಂದಿರೋದು. ದ್ರಾವಿಡನ ಆರ್ಕಿಟೆಕ್ಚರಲ್ಲಿ ಮತ್ತು ಹೊಯ್ಸಳ ಪೀರಿಯಡಲ್ಲಿ ಕಟ್ಟಿರೋದು ಇದು. ಅಂದರೆ ಇದು ಆಚೆ ಕಡೆ, ಇನ್ನೂ ಒಳಗಡೆ ಹೋಗಬೇಕು. ಒಳಗಡೆ ಹೋಗಿಲ್ಲ, ಇಲ್ಲೇ ಇಷ್ಟು ಜನ ಇದ್ದಾರೆ. ಇನ್ನೂ ಒಳಗಡೆ ಹೋದರೆ ಇನ್ನೂ ಜಾಸ್ತಿ ಆಗ್ತದೆ. ಪೂಜೆ ಆಗ್ತಾ ಹೋದರೆ ಬಂದ್ವಿ. ಒಳಗಡೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇರಲಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡಿಲ್ಲ. ಆದರೂ ಮಾಡಿದ್ದೀನಿ. ನೋಡೋಣ ಅದು ಹೆಂಗೆ ಬಂದಿದೆ ಏನು ಅಂತ ಗೊತ್ತಿಲ್ಲ. ಎಡಿಟಿಂಗ್ ಕುತ್ಕೊಂಡಾಗೆ ಗೊತ್ತಾಗೋದು. ನೋಡಿ ಇದೇ ದೇವಸ್ಥಾನ. ಇಲ್ಲಿ ಲಕ್ಷ್ಮೀ ದೇವಸ್ಥಾನ ದೇವ್ರು ಇರೋದು ಇಲ್ಲಿ ಒಳಗಡೆ. ನೋಡಿ ಇಲ್ಲಿ ಪ್ರಸಾದ ಮಾಡ್ತಾವ್ರೆ, ಅಲ್ಲಿ ಹಂಚ್ತಾವ್ರೆ ಮಾಡಿದಷ್ಟು. ನೋಡಿ ಟೊಮೊಟೊ ಬಾತ್ ಸಿಕ್ಕೈತೆ ಪ್ರಸಾದ. ಇದೆಲ್ಲ ತಿಂತಾವ್ರೆ. ತಿನ್ನೋಕ್ಕೆ ಊಟ ಮಧ್ಯಾಹ್ನದ ಹೊತ್ತು ಊಟ ಕೊಡ್ತಾರೆ. ಇವಾಗ ಪ್ರಸಾದ ಐತೆ ಇವತ್ತು.
ಪ್ರಸಾದ ತಿನ್ಕೊಂಡು ಹೋಗೋಣ ಬನ್ನಿ. ಪ್ರಸಾದ ತಿನ್ಕೊಂಡು ಹೋಗೋಣ. ಇಲ್ಲ ಆಯಿತು, ಇಲ್ಲಿ ಚಂಪಕಧಾಮ ಅಂದರೆ ವಿಷ್ಣುವಿನ ಅವತಾರವಾದ ಚಂಪಕಧಾಮನ ನೋಡಿದ್ವಿ. ಮೇಲ್ಗಡೆ ಇವಾಗ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿ ಏನು ಅಂದರೆ ನರಸಿಂಹಸ್ವಾಮಿ ಇರೋದು. ಬನ್ನಿ ಅಲ್ಲಿಗೆ ಹೋಗೋಣ ಇವಾಗ ಮೇಲೆ. ನಾನು ಹೇಳಿದ್ನಲ್ಲ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಅಂತ, ನೋಡಿ ಅದು ಚಂಪಕಧಾಮ. ಅಲ್ಲಿಂದ ಇಳ್ಕೊಂಬಂದು ಈ ಸೈಡು ಹಿಂಗೆ ಬೆಟ್ಟದ ಥರ ಇದೆ, ಇಲ್ಲಿಂದ ಮೇಲೆ ಹೋಗ್ಬೇಕು. ಇದು ದೇವಸ್ಥಾನ ಇಲ್ಲಿ ಮೇಲೆ, ಅಲ್ಲಿ ತೋರಿಸ್ತೀನಿ ಬನ್ನಿ. ನಾನು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿ ಅಂತ ಇದೆ, ಅಲ್ಲಿ ಮೇಲೆ ಹೋಗ್ಬೇಕು. ನೋಡಿ ಅಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ಆರ್ಚ್ ಥರ, ಅಲ್ಲಿಂದ ತೋರ್ಸೋದ್ನಲ್ಲ ಆರ್ಚು ಥರ ಅದೇ ಇದು. ಬನ್ನಿ ಇವಾಗ ಮೇಲೆ ಹೋಗೋಣ. ನೋಡಿ ಎಲ್ಲ ಬೋಟಿ ಏನು ಬೇಕು ಎಲ್ಲ ಸಿಗುತ್ತೆ, ಮಾವಿನಕಾಯಿ ಎಲ್ಲ ತಿನ್ಕೊಂಡು ಮೇಲೆ ಹತ್ಬೋದು. ನೋಡಿ ಇದು ಬೆಟ್ಟ ಥರ ಸ್ಟೆಪ್ಸ್. ಇಲ್ಲಿ ಮೆಟ್ಲು ಹತ್ಕೊಂಡು ಮೇಲೆ ಹೋಗ್ಬೇಕು. ಆ ಕಡೆ ಇನ್ನೂ ಸುತ್ತಕೊಂಡು ಮೇಲೆ ಹೋಗ್ಬೇಕು. ದೇವಸ್ಥಾನದ ಬ್ಯಾಕ್ ಸೈಡು ಇದು ನೋಡಿ, ಇದೆ ದೇವಸ್ಥಾನ. ಎಲ್ಲ ಫೋಟೋ ತಕ್ಕೊತಾ ಇದ್ದಾರೆ. ಬನ್ನಿ ನಾವು ಇನ್ನೂ ಮೇಲೆ ಹತ್ಕೊಂಡು ಹೋಗ್ಬೇಕು. ಹಿಂಗೆ ಹತ್ಕೊಂಡು ಹೋಗಿ ಅದೇ ದೇವಸ್ಥಾನ ಅಲ್ಲಿದೆಯಲ್ಲ, ಅದು ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು ಅಲ್ಲಿಗೆ. ನಾವು ಇದ್ದಿದ್ದು ಅವಲೇ ಆ ದೇವಸ್ಥಾನದಲ್ಲಿ, ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀವಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ಇಲ್ಲಿಂದ ವ್ಯೂ ತೋರಿಸಲ್ಲ ನಿಮಗೆ, ನೋಡಿ. ಇನ್ನೂ ಅಲ್ಲಿ ಮೇಲ್ಗಡೆ ಹೋದರೆ ಇನ್ನೂ ಚೆನ್ನಾಗಿದೆ. ಫಸ್ಟು ಅಲ್ಲೋಗಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಆಮೇಲೆ ನೋಡೋಣ ಬನ್ನಿ. ಎಲ್ಲ ಬಂದವ್ರೆ ಫೋಟೋ ವಿಡಿಯೋ. ಇಲ್ಲಿ ಬನ್ನಾರ್ಘಟ್ಟ ಝೂದು ಇದು ಆಗುತ್ತಲ್ಲ, ಅದಕ್ಕೋಸ್ಕರ ನೋಡಿ ಕ್ಯಾಮ್ರಾ ಎಷ್ಟೆಷ್ಟು ದೊಡ್ಡದಿರೋಲ್ಲ. ಫಾರಿನರ್ಸ್ ಬಂದವ್ರು ಇಲ್ಲಿಗೆ ನೋಡಿ. ಸಾಯಂಕಾಲದ ಹೊತ್ತು ಇನ್ನೂ ಚೆನ್ನಾಗಿರುತ್ತೆ. ಬೆಳಗ್ಗೆ ಮತ್ತು ಸಾಯಂಕಾಲದ ಹೊತ್ತು ಸನ್ರೈಸು ಸನ್ಸೆಟ್ ಎಲ್ಲ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ. ನೋಡಿ ದೇವಸ್ಥಾನ ಅದೇ, ಏನೋ ಫಂಕ್ಷನ್ ಇದೆ ಅನಿಸುತ್ತೆ ಇವತ್ತು, ಅದಕ್ಕೋಸ್ಕರ ಎಲ್ಲ ಗ್ರ್ಯಾಂಡಾಗಿ ಇದು ಮಾಡಿದ್ದಾರೆ. ನನಗೆ ಗೊತ್ತೇ ಇಲ್ಲ ಏನಿದೆ ಅಂತ, ರ್ಯಾಂಡಮ್ ಆಗಿ ಬಂದೆ. ನೋಡಿದ್ರೆ ಜನ ಸಿಕ್ಕಾಪಟ್ಟೆ ಇದ್ದಾರೆ ಇವತ್ತು. ಫ್ಯಾಮಿಲೀಸ್ ಎಲ್ಲ ಬಂದು ಅಲ್ಲಿ ಫೋಟೋಶೂಟು ಇದೆಲ್ಲ ಫೋಟೋ ತಕ್ಕೊತಾ ಇದ್ದಾರೆ. ಒಂಥರ ಈ ಪ್ಲೇಸ್ ಚೆನ್ನಾಗಿದೆ, ಒಂಥರ ಇದು ಮಾಡೋಕ್ಕೆ ಫ್ಯಾಮಿಲಿ ಜೊತೆ ಎಲ್ಲ ಬರ್ಬೋದು. ನಾನು ಇಲ್ಲಿ ಆಲ್ಮೋಸ್ಟ್ ಅಲ್ಲೂ ಒಂದು ಏನಿಲ್ಲ ಅಂದರೂ ಒಂದು 10ರಿಂದ 15 ಸತಿ ಬಂದಿದ್ದೀನಿ ನಮ್ಮ ಅಜ್ಜಿ ಜೊತೆ, ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಸಿದ್ರೆ. ಸೊ ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಒಳಗಡೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದೆ ಮೇಲ್ಗಡೆ ದೇವಸ್ಥಾನಕ್ಕೆ. ಮನೇಲಿ ಒಳಗಡೆ ಹೋಗೋಣ. ಇವತ್ತು ಏನೋ ಸ್ಪೆಷಲ್ ಇದೆ, ಏನು ಅಂತ ಗೊತ್ತಿಲ್ಲ ಕರೆಕ್ಟಾಗಿ ನನಗೂ. ಅದನ್ನಾದ್ರೂ ಕೇಳೋಣ ಅಂದರೆ ಇದಾಗ್ತಾಯಿಲ್ಲ. ಹೋಗ್ಲಿ ಬನ್ನಿ ನೋಡೋಣ. ಬರೋದಿತ್ತು ಇವತ್ತು ಬರಬೇಕು ಅಂತ ಬಂದಿದ್ದೀನಿ ಅಷ್ಟೇ. ನೋಡಿ ದೇವಸ್ಥಾನ ಫುಲ್ಲು ಡೆಕೋರೇಷನ್ ಮಾಡಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಅಂದರೆ ನೋಡಿ ಅದೇ ದೇವರು. ಆಚೆ ಬಂದೆ, ಪ್ರಸಾದ ಕೊಟ್ಟರು ಲಾಡುನ. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿಂದ ಮುಂದೆ ಹೋಗ್ಬೋದು ಸುವರ್ಣಮುಖಿಗೆ. ನೋಡೋಣ ಅಲ್ಲಿ ಪರ್ಮಿಷನ್ ಕೊಡ್ತಾರಾ ಏನು ಅಂತ ಗೊತ್ತಿಲ್ಲ, ಒಳಗಡೆ ಹೋಗೋದಕ್ಕೆ ಸ್ವಲ್ಪ ಇದು ಮಾಡಿದ್ದಾರೆ. ಸೊ ಅಲ್ಲಿ ಅಕಸ್ಮಾತ್ ಹೋಗಂಗಿದ್ರೆ ಪಾರ್ಟ್ 2ನ ಹಾಕ್ಬೋದು, ಇಲ್ಲ ಅಂದರೆ ಇದೊಂದೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಒಂಚೂರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಿಂಗೆ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ತೋರಿಸ್ತೀನಿ ನಿಮಗೆ. ಒಂಥರ ನಮಗೂ ಮೋಟಿವೇಶನ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಗೆ ಏನು ಅನಿಸುತ್ತೆ, ಇಲ್ಲ ಯಾವ ಥರ ಬೇರೆ ಥರ ಏನಾದರೂ ವೀಡಿಯೋಸ್ ಬೇಕಾ ಏನು ಅಂತ ಕಮೆಂಟ್ ಮಾಡಿ. ಆ ಥರನೇ ಮಾಡ್ತೀನಿ ನಿಮಗೆ. ಸೊ ಬಾಯ್.